ಹಲೋ, ವೆಲ್ಕಮ್ ಟು ಶಾಂತಲ ಕಿಚನ್. ಈ ದಿನ ನಾವು ಮಾವಿನಕಾಯಿನ ಉಪಯೋಗಿಸ್ಕೊಂಡು ಉಪ್ಪಿನಕಾಯಿ ಮಾಡೋಣ. ಇದು ಇನ್ಸ್ಟೆಂಟ್ ಉಪ್ಪಿನಕಾಯಿ. ದಿನ ಹಾಕಿ ಆ ತಕ್ಷಣವೇ ತಿನ್ನುವಂಥದ್ದು, ರುಚಿಕರವಾಗಿರುತ್ತೆ. ಈಗ ಮೊದಲಿಗೆ ನಾವು ಮಾವಿನಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಮ್ಯಾಂಗೋನ ಕಟ್ ಮಾಡ್ಕೊಳ್ಳೋಣ. ಅಂದರೆ ನಾವು ಎಷ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತೀವೋ ಅಷ್ಟು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಾವಿನಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದರಲ್ಲಿ 2 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಈಗ ಈ ಎರಡು ಕೂಡ ಸ್ವಲ್ಪ ಹುರ್ಕೊಳ್ಳೋಣ, ಡ್ರೈ ಫ್ರೈ ಮಾಡೋಣ. ನೋಡಿ, ಒಲೆ ಆನ್ ಮಾಡಿ ಒಂದು ಬಾಣಲಿನ ಇಟ್ಟಿದ್ದೀನಿ. ಈಗ ಇಲ್ಲಿ 2 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಲ್ಲ, ಈಗ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಗಮ್ಮನ ತನಕ ಹುರ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಏನು ಯೂಸ್ ಮಾಡೋದು ಬೇಡ, ಹಾಗೆ ಡ್ರೈ ಫ್ರೈ ಮಾಡೋಣ. ಈಗ ಅದಕ್ಕೇ ನಾನು ಸ್ವಲ್ಪ ಒಂದು 10-12 ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ನಾನು ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ತೀನಿ. ಸ್ವಲ್ಪ ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ತೀನಿ. ಈಗ ಅದಕ್ಕೇ 1 ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡೋಣ. ಈಗ ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಇಲ್ಲಿ ಡ್ರೈ ಫ್ರೈ ಮಾಡಿದ್ದೀವಲ್ಲ, ಮೆಂತ್ಯ, ಸಾಸಿವೆ, ಒಣಮೆಣಸಿನ್ಕಾಯಿ, ಈಗ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಈ ರೀತಿ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಮೆಂತ್ಯ, ಸಾಸಿವೆ ಮತ್ತು ಒಣಮೆಣಸಿನಕಾಯಿ ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ 100 ಗ್ರಾಮ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ನಾವು ಎಣ್ಣೆನ ಯೂಸ್ ಮಾಡಬೇಕಾದ್ರೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಯೂಸ್ ಮಾಡಬೇಕು. ನಾವು ಅಡುಗೆಗೆ ಬಳಸುವಂಥ ಪದಾರ್ಥದಲ್ಲಿ ಎಣ್ಣೆಗಳನ್ನ ಬಿಸಿ ಮಾಡಿ ಯೂಸ್ ಮಾಡಬೇಕು. ಆಯಿಲ್ ಮಾತ್ರ ಬಿಸಿ ಮಾಡ್ದೇ ಯೂಸ್ ಮಾಡ್ಬೋದು. ಈಗ ಎಣ್ಣೆ ಬಿಸಿ ಆಗ್ತಾಯಿದೆ, ಅದಕ್ಕೇ ಈಗ ಸ್ವಲ್ಪ ಹಿಂಗೆ ಹಾಕ್ತೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋಣ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ನೋಡಿ, ಎಣ್ಣೆಗೆ ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಈಗ ಒಲೆ ಆಫ್ ಮಾಡೋಣ. ಮತ್ತು ಈ ಎಣ್ಣೆ ಸ್ವಲ್ಪ ಆರಬೇಕು. ಆರಿದ ಮೇಲೆ ಮಾವಿನಕಾಯಿಗೆ ಇದನ್ನು ಸೇರಿಸೋಣ. ನೋಡಿ, ಇಲ್ಲಿ ಎಣ್ಣೆ ಕಾದಿರುತ್ತಲ್ಲ, ಅದು ಈಗ ಸ್ವಲ್ಪ ಆರಿದೆ. ಈಗ ಅದಕ್ಕೆ ನಾನು ಇಲ್ಲಿ ಮಾವಿನಕಾಯಿ ಸಣ್ಣ ಪೀಸಾಗಿ ಕಟ್ ಮಾಡಿದ್ನಲ್ಲ, ಅದನ್ನು ಹಾಕೋಣ ಎಣ್ಣೆ ಒಳಗಡೆ. ಮತ್ತು ಇಲ್ಲಿ 2 ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸೋಣ. ಮತ್ತು ಇಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸೋಣ. ಅಂದರೆ ನೀವು ಬೇಕು ಅಂದರೆ ಬರೀ ಅಚ್ಚ ಖಾರದ ಪುಡಿನೇ ಪೂರ್ತಿ ಹಾಕ್ಕೊಳ್ಬೋದು. ಇಲ್ಲದೇ ನಾನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಆ ರೀತಿಯೂ ಕೂಡ ಹಾಕ್ಕೊಳ್ಬೋದು. ಈಗ ಅದಕ್ಕೇ ನಾನು ಮೆಂತ್ಯ, ಸಾಸಿವೆ, ಒಣಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿದ್ದೀನಲ್ಲ, ಅದನ್ನು ಕೂಡ ಈಗ ಇದಕ್ಕೆ ಸೇರಿಸೋಣ. ನೋಡಿ, ಮಾವಿನಕಾಯಿಗೆ ಈಗ ಎಲ್ಲ ಪೌಡ್ರುಗಳನ್ನು ಸೇರಿಸಿದೆ. ಈಗ ಇದು ಎಲ್ಲ ಬೆರೆಯುವಂತೆ, ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡೋಣ ಕೈಯಲ್ಲಿ. ಇದರಲ್ಲಿರುವಂಥ ಉಪ್ಪು, ಖಾರದ ಪುಡಿ ಮತ್ತು ಎಣ್ಣೆ ಎಲ್ಲ ಕಟ್ ಮಾಡಿರುವಂಥ ಪ್ರತಿಯೊಂದು ಮಾವಿನಕಾಯಿ ಪೀಸ್ಗೂ ಕೂಡ ಇದು ಹಚ್ಕೊಂಡ್ರೆ ಆಗ ಇದು ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು ಹಾಕಿ 1 ಗಂಟೆ 2 ಗಂಟೆ ಬಿಟ್ಟು ತಿಂದರೂ ಕೂಡ ಇದು ಚೆನ್ನಾಗಿರುತ್ತೆ. 1-2 ದಿನ ಆದರೂ ಕೂಡ ಆಮೇಲೆ ಸ್ವಲ್ಪ ಎಲ್ಲ ಉಪ್ಪು, ಖಾರ, ಹುಳಿ ಎಲ್ಲ ಮಾವಿನಕಾಯಿಗೆ ಹಿಡಿಯುತ್ತಲ್ಲ, ಆಗ ಇನ್ನೂ ಕೂಡ ಟೇಸ್ಟ್ ಬರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಯಾಕೆಂದರೆ ಉಪ್ಪಿನಕಾಯಿ ಕೆಡೋದಿಲ್ಲ. ಎಣ್ಣೆ ಜಾಸ್ತಿ ಹಾಕಿದ್ರೆ ಅದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಈಗ ಸ್ವಲ್ಪ ಕ್ಲೀನಾಗಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡೋಣ. ಮಾವಿನಕಾಯಿನ ಉಪ್ಪಿನಕಾಯಿ ನೋಡಿ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಉಪ್ಪು, ಖಾರ ಎಲ್ಲನೂ ಹೀರ್ಕೊಂಡ್ರೆ ಮಾವಿನಕಾಯಿ ಆಗ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಈಗಲೂ ಕೂಡ ಇದನ್ನು ಉಪಯೋಗಿಸ್ಬೋದು. ಈಗ ಇದನ್ನು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡೋಣ.
ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ರೀತಿ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿದ್ರೆ ಇದು ಒಂದು 6-7 ತಿಂಗಳು ಆರಾಮಾಗಿ ಇಡ್ಬೋದು. ಫ್ರಿಡ್ಜ್ ಇಲ್ಲದೇ ಹೊರಗಡೆನೇ ಕೂಡ ಇಡ್ಬೋದು. ಈ ರೀತಿ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿಟ್ರೆ ಆರಾಮ್ಸೆ ಇಡ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನೀವು ವೀಡಿಯೋಗಳನ್ನು ಫುಲ್ ನೋಡಿ, ಆಗ ನಿಮಗೆ ಎಲ್ಲ ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ನೀವು ಸಬ್ಸ್ಕ್ರೈಬ್ ಆಗಿ. ನನ್ನ ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.